ತಮ್ಮ ನಮಸ್ಕಾರ ಸರ್. ತಮ್ಮಿಂದ ಇದೆಲ್ಲ ಕೂಡಿದ ನಾವ ಹೋಯ್ರಿ ಕರೆ ತಾವ ನಮ್ಮನ್ನೆಲ್ಲ ಕೂಡಿಸಿದ್ರೆ ಇಲ್ಲಿ ಯಾವ್ರಿಗೋಸ್ಕರ ಅಂದ್ರೆ ನಮ್ಮ ಓಟ ಕೊಟ್ಟು ನಮ್ಮನ್ನೆಲ್ಲ ನಮ್ಮ ಬದುಕು ಬಂಗಾರ ಮಾಡ್ಬೇಕಂತ ಆಸೆ ಇಟ್ಕೊಂಡ ಏನ್ ಮಾತು ಸರ್ ಇಲ್ಲಿ ಕೂಡಿಸಿರಲ್ಲ ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳು. ಯಾವ್ರಿಗೋಸ್ಕರ ಅಂದ್ರೆ ಕೆಲವರು ರಾಜಕೀಯವರು ಅದಾರೆ, ರಾಜಕೀಯ ಮಾಡ್ತಾರೆ, ಕೆಲವರು ಲೀಡರ್ಗಳು ಅದಾರ, ಕೆಲವರು ಸಂಸ್ಥಾಗಳು ಕಟ್ಕೊಂಡಾರ, ಶಿಕ್ಷಣ ಸಂಸ್ಥಾಗಳು ಅದಾವ, ಇಂಥವೆಲ್ಲ ನಾವು ಸೊಸೈಟಿ ಮಾಡ್ಕೊಂಡ ಅವ್ರವ್ರ ಪಾಡಿ ಅವ್ರು ಬದುಕದ. ಆದ್ರೆ ನಮ್ಮ ನಡೆ ದೇವ್ರ ಕಡೆ, ನಮ್ಮ ನಡೆ ಬಡವರ ಕಡೆ, ನಮ್ಮ ನಡೆ ಬಡವರ ಬಾಳು ಬಂಗಾರ ಮಾಡತಕ್ಕಂತ ವಿಚಾರ ಇಟ್ಕೊಂಡು ಏನು ಪೊಲೀಸ್ ಸಂಸ್ಥೆ ಪಶು ಸಂಸ್ಥೆ ನಿರ್ಮಾಣ ಮಾಡಿ ಹುಟ್ಟಿಲ್ಲ, ಸಂಸ್ಥೆ ಹುಟ್ಟಿಲ್ಲ. ಅವಾಗ ತಮಗೆ ಧನ್ಯವಾದ ಯಾಕೆಂದ್ರೆ ನಮ್ಮ ಹೃದಯಪೂರ್ವಕ ಭಾಷಣ ಮಾಡಕ್ ಬಂದಿಲ್ಲ. ಮಾಜಿ ನನ್ನ ಹೆಸರು ಸುರೇಶ್ ಕಾವರ್, ನಂದ ಕೋರಳಿ ತಾಲೂಕು ಚಿಕ್ಕೋಡಿ. ನಾವು ಬಂದಾಗ ನಿನ್ನೆ ನಮ್ಮ ಸದಾಶಿವ ಸರ್ ನನಗೆ ಹೇಳಿದ್ರು, ಮತ್ತೊಬ್ಬರು ನಮ್ಮ ಸೋದರ ಸಚಿವ ಸರ್ ಹೇಳಿದ್ರು, ಈಗೈತಿ ನಾಳೆ ಮೀಟಿಂಗಿಗೆ ಹೋಗೋಣ. ಅವಾಗ ಯಾಮಲ್ಪ ಏನಾದ್ರು ಅವ್ರ ಮನಸ್ಸು ಮುರಿಲಾಕ ನಾ ಬಂದಿಲ್ಲ. ನಾನು ಕ್ಲಾಸನ್ನು ಕಾಟಾಕ್ತಿಲ್ಲ, ಏನ್ರಿ ಕೆಲಸ ನಾವು ಮಾಡಿದ್ರೆ ನಮ್ಗೆ ಏನ್ರಿ ನಮ್ಗೆ ಬದುಕೋದೊಂದು ಅನುಕೂಲ ಆಗಿಪ್ಪ ಅಂತಕ್ಕಂಥ ಒಂದು ರೋಡ್ ತಗೊಂಡು ಇಸ್ಕೊಂಡು ಯಾರ ಕಡೆ ಮಾಡ್ಕೊಂಡು ಹೋಗಿ ನಮ್ಮ ಜೀವನ ಮಾಡೋಕ್ಕೆ ನಮ್ಮ ಒಂದು ಲೆಕ್ಕದಾಗಿದ್ದು. ಆದರೆ ಇಲ್ಲಿ ಬಂದ್ಕೊಂಡು ಇವತ್ತು ನೋಡಿದಾಗ ಇಲ್ಲೇನು ಬಂದಿವಲ್ಲ ಎಲ್ಲ ನಾವು ನೋಡಿದ್ರೆ ಹಂಗ ಹೋದ್ರೆ ತಮ್ಮೆಲ್ಲ ನಮ್ಮ ಸೋದರಿಗೆಲ್ಲ ನಾವು ಹೇಳೋದ್ರೆ ಇದ್ರಂದ ಕೇಳಿಗೆ ಗೌರವ ಹೇಳಿ ನಾವು ಬರೀ ಭಾಷಣ ಮಾಡಿ ಹೋದ್ಬೇಡ. ಇದ್ರಾಗ ನೋಡ್ತಾನ ನಾವು ಒಂದು 75 ಮಾಡಿ ತೋರ್ಸು, ಮತ್ತೆ 25 ಬಾಕಿ ಹೋದಾಗ ಸಾಯಂಕಾಲ ಬೆನ್ನ ನಾವು ಮಾಡೋಂತ ಈ ಸೌಲಭ್ಯ ತಮಗೆಲ್ಲ ನನ್ನ ಹೃದಯ ಮಾತು ತಮಗೆಲ್ಲ ಹೇಳ ಕೇಳಿ ಹೋದಷ್ಟೇ ಬೇಡ. ಈಗ ಇವ ಏನ್ ಬೇಡ ಸರ್, ಯೋಚನೆ ಮಾಡ್ಕೊಂಡು ಆ ಕೃಷಿ ಪ್ರಾಣಿಗಳ ವ್ಯವಸ್ಥೆ ಮಾಡ್ಕೊಂಡು ಯಾರು ಕಳೆದಲ್ಲಿ ಯಾರು ಕೈತೆ ಹೋಗಿ ಅವ್ರ ಕರೆಗೆ ಹೋಗ್ಕೊಂಡು ಅಲ್ಲಿ ಮನುಷ್ಯನ ಹೋಗಿ ಅಲ್ಲಿ ಎಜೆರಾಗಿ ಈಗೇನಾಯ್ತು ತಮ್ಮ ಕೆಲಸ ವಿಚಾರಣೆ ಮಾಡ್ಕೊಂಡ ಶಕ್ತಿ ಮಾಡ್ಕೊಂಡ ಬರ್ತಾರಲ್ಲ, ಅವ್ರ ಶ್ರಮ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಾನ ದೇವ್ರ ಅವ್ರ ಜಯ ಪಡೆದ. ದೇವ್ರ ಜಯ ಪಡೆದ ಇಲ್ಲಿ ರಾಷ್ಟ್ರ ಇದು ನಡ್ಕೊಂಡು ನಮ್ಮ ಸ್ಟೇಟ್ ಬಂದು ರಾಷ್ಟ್ರ ಮಾಡ್ತಕ್ಕ ಅವ್ರು ಪ್ರಶಸ್ತಿ ತಗೊಂಡಾರು, ಇನ್ನು ಮುಂದೆ ತಗೋತಾರು. ಈಗ ನಮ್ಮ ಸೋದರ ಹೇಳ್ಕೊಳ್ತಾರ, ನಮ್ಮ ಗೌಡ್ರು ಏನಂದ್ರೆ ನಮ್ಮ ಏನು ಬೆಳಿತೀವಿ, ಕುರಿ ಸಾಕಾಣಿಕೆ ಮಾಡ್ತೀವಿ, ಏನು ಮಾಡಿದ ಆಡಾಗಲಿ ಕುರಿ ಆಗಲಿ ಮಾಡಿದ ಇದಕ್ಕೊಂದು ಬೆಂಬಲ ಬೆಲೆ ಸಿಗಬೇಕಂತಕ್ಕಂಥ ಆಸೆ ಅಲ್ಲ. ಅದು ಯಾಕಂದ್ರೆ ನಾವು ಬೆಳೆದ ಬಳಕ ಅದು ನಮ್ಮದು ಕೈಲಿ ಯಾವ ಟೈಮದಾಗ ನಾವು ಏನು ಲಾಸ್ಟ್ ಬರ್ತಾವಲ್ಲ, ಇದು ಒಳಗೆ ಮನುಷ್ಯನ ಕಾಡುವಾಗ ಏನು ಗೊತ್ತಾನ. ಈಗ ತಮ್ಮ ಮುಂದೆ ಹೇಳೋದ್ರೆ ಅದಕ್ಕೊಂದು ಬೆಂಬಲ ಬೆಲೆ ಸಿಗ್ತಕ್ಕಂಥ ವ್ಯವಸ್ಥೆ ಅದ. ನೀವು ಮಾಡ್ಬೇಕಂದ್ರೆ ನಿಮ್ಗೆ ಅದ ಪರಿಚಯ ಇತ್ತು, ಎಲ್ಲ ಕಡೆ ನಿಮ್ಗೆ ಅದನ್ನ ನೀವು ಓಡಾಡಿ ಮಾಡ್ತಿದ್ದ. ನಿಮ್ಗೆ ಏನು ಗೊತ್ತಾನ, ಈ ಬಡವ್ರ ಕುಟುಂಬಗಳು ಏನು ತಮ್ಮ ಬದುಕು ಬಂಗಾರ ಮಾಡ್ಕೋತಾರೆ, ಭಾಳ ಬಂಗಾರ ಮಾಡ್ಕೋತಾರೆ. ಈ